ಬಳ್ಳಾರಿ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಬಿಜೆಪಿ ಹೇಳ್ತಾ ಇದೆ ನ್ಯಾಯಾಧೀಶ ತನಿಖೆ ಆಗ್ಬೇಕು. ತನಿಖೆ ಆಗ್ತಾ ಇದ್ರೆ ಮಾಡ್ಲಿ. ಸಿಟ್ಟಿಂಗ್ ಜಡ್ಜ್ ನ ನೇತೃತ್ವದಲ್ಲಿ ತನಿಖೆ ಮಾಡಬೇಕು. ಎಂಎಲ್ಎ ಗನ್ಮ್ಯಾನ್ ಗುಂಡಾರ್ತಾರೆ ಅಂತ ಆಗಿರೋದ್ರಿಂದ ಇನ್ನು ವರದಿ ಬರಲ್ಲ. ಅಟ್ಲೀಸ್ಟ್ ನೋಡೋಣ ಯಾವ್ದ್ರ ಪ್ರಥಮ ಪ್ರಾಥಮಿಕ ವರದಿ ಬಂದ ನಂತರ ನೋಡೋಣ. ಅದ್ರ ಬಗ್ಗೆ ಸಿಎಂ ಅವರು ಇದ್ದಾರೆ, ಡಿಸಿಎಂ ಅವರು ಚರ್ಚೆ ಮಾಡಿ ನಿರ್ಧಾರ ಮಾಡ್ತಾರೆ, ಸರಿಯಾದ ನಿರ್ಧಾರ ಮಾಡ್ತಾರೆ. ಈಗಾಗಲೇ ಸರಿಯಾದ ದಿಕ್ಕಿನಲ್ಲಿ ಎನ್ಕ್ವೈರಿ ಆಗ್ತಾ ಇದೆ. ಯಾಕೆ ಅದ್ರ ಬಗ್ಗೆ ಆತಂಕ ಪಡೋದ ಅವಶ್ಯಕತೆ ಇಲ್ಲ. ಎಲ್ಲಿ ಯಾವಾಗ ಹೇಳಿದ್ರೆ ಎಲ್ಲಿ ಇಲ್ಲ ಬಂದಿರಬಹುದು, ನಾವೆಲ್ಲಿ ಹೇಳಿದ್ರೆ ಹಂಗೆ ಆತರ ಯಾವ್ದು ಇಲ್ಲ. ನಮ್ಮ ಹಂತಲ್ಲಿ ಏನು ಇಲ್ಲ ಅಂತ ಹೇಳಿದೀವಿ. ಈಗ ಸಿಎಂ ಅವ್ರು ಬರ್ತಾರೆ, ಅವ್ರನ್ನ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಸಿಗುದಿಲ್ಲ. ನಾವು ರೇಸ್ ನಿಲ್ಲಿಲ್ಲ, ಎಲ್ಲೂ ಇಲ್ಲ. ಈಗ ನಿಮ್ ದೊಡ್ಡವರ ಬಂದ್ಮೇಲೆ ಅವ್ರು ಕೇಳಿದ್ರೆ ಕರೆಕ್ಟ್ ಉತ್ತರ ಅದು. ಇಲ್ಲ 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 ಆತರ ಇಲ್ಲವೇ ಇಲ್ಲ. ಬರ್ಲಿ, ಇನ್ನು ಹತ್ರ ಬರ್ಲಿ, ಅವಾಗ ಹೇಳೋದು. ಈಗ ಇನ್ನೂ ದೂರ ಇದೆಯಲ್ಲ, 28 ಕೂಡ ಇನ್ನು 30 ತಿಂಗಳಿದೆ ಇದೆ. ಬಂದ್ಮೇಲೆ ಹೇಳ್ತೀವಿ. ಥ್ಯಾಂಕ್ ಯು. ಅಧಿಕಾರ ಹಂಚಿಕೆ ಬಗ್ಗೆ ಏನಾದ್ರು ಚರ್ಚೆಗಳಿದೆಯಾ? ಇಲ್ಲ, ನಮ್ಮ ಅದು ಹೇಳಿದ್ರೆ ನಾವು ಆ ಮಟ್ಟದಲ್ಲಿ ಇಲ್ಲ. ಅಧಿಕಾರ ಹಂಚಿಕೆ ಆಗಿದೆಯಾ, ಯಾವಾಗ ಯಾರು ಬರ್ತಾರ ಹೋಗ್ತಾರಂತ ಇಲ್ಲ. ನಿರ್ಣಯ ತುಳು ಜಾಗದಾಗ ನಾವಿಲ್ರಲ್ಲ, ಡಿಸಿಷನ್ ತುಳು ಜಾಗದಾಗ ನಾವಿಲ್ಲ. ಇರ್ಬೋದು ಅದ್ರ ಇಲ್ಲ, ಪ್ರಶ್ನೆ ಇಲ್ಲ. ಆದ್ರೆ ಡಿಸಿಷನ್ ತುಳುದೆಲ್ಲ ಡೆಲ್ಲಿಯಲ್ಲಿ, ನಮ್ಮ ಮಟ್ಟದಲ್ಲಿ ಯಾವ್ದು ಇಲ್ಲ. ಓಕೆ, ಸಿದ್ಧತೆ ಹೇಗಿದೆ ಸರ್? ಈಗ ಸಿದ್ದರಾಮಯ್ಯ ನೋಡೋಣ, ಇನ್ನೂ ನಿರ್ಧಾರ ಆಗ್ಬೇಕದು. ಇನ್ನು ಚರ್ಚೆ ಆಗ್ಬೇಕು, ಎಲ್ಲಿ ಮಾಡ್ಬೇಕು, ಏನ್ ಮಾಡ್ಬೇಕು, ನಿರ್ಧಾರ ಆಗ್ಬೇಕು. ಸೊ ಅಂತಿಮವಾಗಿ ಅವರೇ ಸಿಎಂ ಅವರೇ ಡಿಸಿಷನ್ ತಗೋಬೇಕು. ನಾಳೆ ಹೈಯೆಸ್ಟ್ ಚೀಫ್ ಮಿನಿಸ್ಟರ್ ಕೇಳ್ಬೇಕು ನೀವು ಅವ್ರನ್ನ. ಸಿಎಂ ಇಲ್ಲ, ಈಗಂತೆ ಅವ್ರು 5 ವರ್ಷಕ್ಕೆ ಸಿಎಂ ಆಗಿದ್ದಾರೆ. ಇದ್ದ 5 ವರ್ಷಕ್ಕೆ ಅವರು. ಸೊ ನಾವ್ ಈಗಲೇ ಸಾಕಷ್ಟು ಸರಿ ಇದ್ರ ಬಗ್ಗೆ ಹೇಳಿದೀವಿ. ನಿಲ್ಬೇಕು, ಅದು ಚರ್ಚೆ ನಿಲ್ಬೇಕಂತ ನಮ್ದು ಕೂಡ ಅಭಿಪ್ರಾಯ ಇದೆ. ನಾವೆಲ್ಲ ಇರ್ತಾವ ಅಂತ ಹೇಳಿದ್ವಿ, ಅವರು ಹೇಳಿದಾರೆ. ಸ್ವಂತ ಅವ್ರು ಹೇಳಿದ ಮ್ಯಾಗ ಮತ್ತೆ ಇನ್ನೇನು ಅದು ಅಧಿವೇಶನ ಹೇಳಿದ್ರು ನಾನೇ ಇರ್ತೀನಿ ಅಂತ. ಮತ್ತೆ ಇನ್ನ ನಾವೇನ್ ಹೇಳಿದ್ರೆ ಎಲ್ಲ ನಮ್ಗೆ ಚರ್ಚೆ ಇರೋದು. ಎಲ್ಲ ಬಹಳಷ್ಟು ಆಕಾಂಕ್ಷಿಗಳಿದಾವೆ, ದೊಡ್ಡ ಲಿಸ್ಟೇ ಇದೆ. ದೊಡ್ಡ ಇಲ್ಲ, ನಮ್ ಪರವಾಗಿಲ್ಲ. ಅದಿನ್ನು ಚರ್ಚೆಗೆ ಬಂದಿಲ್ಲ. ಚರ್ಚೆಗೆ ಬಂದಾಗ ಅದ್ರ ಬಗ್ಗೆ ಹೇಳ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.